ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ನಾಯಕರುಗಳಿಗೆ ನನ್ನ ಪ್ರೀತಿಯ ಹೃದಯಪೂರ್ವಕ ನಮಸ್ಕಾರಗಳು. ಬಳ್ಳಾರಿಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿರುವ ಹಿನ್ನೆಲೆಯಲ್ಲಿ ಬಳ್ಳಾರಿ ಘಟನೆ ಕುರಿತು ಸಿಬಿಐ ತನಿಖೆ ಅಥವಾ ಹೈಕೋರ್ಟ್ ಜಡ್ಜ್ ಅವರ ಕಡೆಯಿಂದ ನಾವು ತನಿಖೆ ನಡೆಸಬೇಕು ಅಂತೇಳಿ ಈಗಾಗಲೇ ಆಗ್ರಹಿಸಿದ್ದೀವಿ. ಸರ್ಕಾರ ಇಲ್ಲಿವರೆಗೂ ಕೂಡ ಏನೂ ಕ್ರಮ ತೆಗೆದುಕೊಳ್ಳಿಲ್ಲ. ಹಾಗಾಗಿ ಈ ಒಂದು ಘಟನೆ ಬಗ್ಗೆ ನಾವೊಂದು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು APMC ಯಾರ್ಡಲ್ಲಿ 17ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ನಾವು ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಆದ ಕಾರಣ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ನಾಯಕರುಗಳು ಭಾರತೀಯ ಜನತಾ ಪಾರ್ಟಿಯ ಒಂದು ಒಳ್ಳೆಯ ಈ ಒಂದು ಬೃಹತ್ ಪ್ರತಿಭಟನಾ ಸಮಾವೇಶಕ್ಕೆ ಬಂದು ಇದನ್ನು ಯಶಸ್ವಿಗೊಳಿಸಬೇಕು. ತಮ್ಮ ವತಿಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಮ್ಮ ಸ್ನೇಹಿತರು, ಬಂಧುಗಳು ಪ್ರತಿಯೊಬ್ಬರನ್ನು ಕೂಡ ಈ ಸಮಾವೇಶಕ್ಕೆ ಕರೆತರಬೇಕು ಅಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. 50,000 ಆಸನ ವ್ಯವಸ್ಥೆ ಇದೆ. ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಬರ್ತಾರೆ, ಬಸವರಾಜ ಬೊಮ್ಮಾಯಿ ಅವರು ಬರ್ತಾರೆ, ಗೋವಿಂದ ಕಾರಜೋಳ ವಿರೋಧ ಪಕ್ಷದ ನಾಯಕರಾದಂಥ R. ಅಶೋಕ್ ಅವರು ಬರ್ತಾರೆ, ಛಲವಾದಿ ನಾರಾಯಣ ಸ್ವಾಮಿ ಅವರು, ಇನ್ನಿತರ ರಾಜ್ಯ ಮುಖಂಡರೆಲ್ಲರೂ ಬರ್ತಾ ಇದ್ದಾರೆ. ಶ್ರೀರಾಮುಲು ಸರ್ ಇರ್ತಾರೆ, ರಾಜ್ಯ ನಾಯಕರು ಎಲ್ಲರೂ ಇರ್ತಾರೆ. 30,000 ಜನ ಆಸನ ವ್ಯವಸ್ಥೆ, ಊಟದ ವ್ಯವಸ್ಥೆ 30,000 ಜನಕ್ಕೆ ಇದೆ. ಈ ಭದ್ರತೆ ವ್ಯವಸ್ಥೆ ಹೆಂಗಿದೆ? ಭದ್ರತಾ ವ್ಯವಸ್ಥೆ ಎಲ್ಲ ಭದ್ರತಾ ವ್ಯವಸ್ಥೆ IG ಅವರು, SP ಅವರು, DC ಅವರು ಎಲ್ಲರೂ ನೀಡಿ ಪರ್ಮಿಷನ್ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಎಲ್ಲ ಪಾರ್ಕಿಂಗ್ ಎಲ್ಲ ಮುಂದೆ ಆ ಕಡೆ ಮುಂದೆ ನಾಳೆ ಏನು APMC ಮಾರ್ಕೆಟ್ ಬಂದಿರುತ್ತೆ ಹೆಂಗೆ? ನಾಳೆ APMC ಮಾರ್ಕೆಟ್ ಬಂದಿರುತ್ತೆ. ಹೇಳಿ ಸರ್. ಈ ಮೊನ್ನೆ 1ನೇ ತಾರೀಕಿನ ಘಟನೆ ಪರವಾಗಿ ಈ ಸಮಾವೇಶ ಮಾಡ್ತಿರೋದು. ಇಲ್ಲಿ ಸುಮಾರು 30,000 ಚೇರ್ ಹಾಕಿದ್ದಾರೆ. 30,000 ಜನ ಊಟ ವಸತಿ ಎಲ್ಲ ಇದೆ. ಸುಮಾರು ರಾಜ್ಯದಿಂದ ಎಲ್ಲ ದೊಡ್ಡ ದೊಡ್ಡ ನಾಯಕರೆಲ್ಲ ಬರ್ತಾ ಇದ್ದಾರೆ, ಸೆಂಟ್ರಲಿಂದ ಕೂಡ ಬರ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಇನ್ನು ಸ್ವಲ್ಪ ಗೊತ್ತಾಗುತ್ತೆ. ಅದರಿಂದ ಸಮಾವೇಶ ಅದ್ದೂರಿಯಾಗಿ ನಡೆದಿದೆ. ಈ ನಮ್ಮ ಬಳ್ಳಾರಿಯಲ್ಲಿ ಎಷ್ಟು ದೌರ್ಜನ್ಯ ಇತ್ತು ಆ ದೌರ್ಜನ್ಯ ನಾಳೆಯಿಂದ ಮುಕ್ತ ಆಗ್ಬೋದು ಅಂತ ನನ್ನ ಆಸೆ ಇದೆ. ಬಟ್ ಕಾದು ನೋಡಬೇಕು. ಈ ಸಮಾವೇಶದಿಂದ ಒಂದು ಒಳ್ಳೆ ಸಂದೇಶ ಹೋಗುತ್ತೆ ಬಳ್ಳಾರಿ ಜನತೆಗೆ ಅಂತ ನಾನು ಆಸೆ ಇದೆ.